ಏನೇ ಶಶಿಕಲಾ, ನನಗಿನ ಮುಂಚೆ ಹೇಳ್ತಿದ್ಯಾ ಡಾಮಿನೇಷನಾ? ಅಯ್ಯೋ ಆತರ ಎಲ್ಲ ಏನಿಲ್ಲ ಅತ್ತೆ. ನಿಮ್ಗೆ ಅಡ್ಡ ಆಗ್ಬಾರ್ದು ನೀವೇ ಮುಂದೆ ಹೋಗಿ. ಓಯ್ ಚಂದ್ರಕಲಾ, ಅವಳಿಗೆ ಹೇಳಿ ನೀನ್ ಹೇಳಿತಿದ್ಯಲ್ಲ ಕೊಬ್ಬ ಡಾಮಿನೇಷನ್. ಅದೆಲ್ಲ ಇದ್ದಿದ್ರೆ ನಾನ್ ನಿಮ್ಮಂಗಿರ್ತಿದ್ದೆ, ಹಿಂಗ್ಯಾಕಿರ್ತಿದ್ದೆ? ಇಳೀರಿ. ಇದಕ್ಕೇನ್ ಕಡಿಮೆ ಇಲ್ಲ ನೋಡು. ಏಯ್ ಡ್ರೈವರ್ ಹಾಳಾದವ್ನೆ, ಊರಲ್ಲಿ ಕಳ್ರಿದಾರಂತೆ, ಹೋಗಿ ಮನೆ ಹತ್ರ ಕಾವಲ್ ಕಾಯಿ. ಅಯ್ಯೋ ಅಜ್ಜಿ, ಇದ್ಯಾವ್ದು ಒಂಥರ ಟಿಕ್ಟಾಕ್ ಫ್ಯಾಮಿಲಿ ತರ ಇದೆಯೋ. ಇವ್ರೇನಾದ್ರೂ ಒಳಗಡೆ ಹೋದ್ರೆ ಬಾಬಿನ ಹೊರಗಡೆ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಕಣೋ. ಎಲ್ಲ ಇನ್ನೊಂದ್ಸರಿ ನಂಗೆ ಹೊಡೆದ್ರೆ ನಿಜ ಹೇಳ್ಬಿಡ್ತೀನಿ. ಜೈ ಪವರ್ ಸ್ಟಾರ್, ಜೈ ಪವರ್ ಸ್ಟಾರ್, ಜೈ ಪವರ್ ಸ್ಟಾರ್. ಏಯ್ ಸೀನುಗೆ ಆಕ್ಸಿಡೆಂಟ್ ಆಯ್ತಂತಲ್ಲ, ನಮ್ಗೆಲ್ಲ ತುಂಬಾ ಫೀಲ್ ಆಗಿದೆ. ಅಜ್ಜಿ ಸತ್ತೋಗಿದ್ರೆ ದರಿದ್ರ ತೊಲಗ್ತು ಅನ್ಕೋತಿದ್ದೆ. ದರಿದ್ರದವ್ನೆ. ಅಮ್ಮ, ಆ ಗಲಾಟೆ ನಿಲ್ಸಿ ಒಳಗ್ ಬನ್ನಿ. ಅಮ್ಮವ್ರೆ, ಅವ್ರ ಹೆಸರು ಶಶಿಕಲಾ, ಇವ್ರ ಹೆಸರು ಚಂದ್ರಕಲಾ, ಮತ್ತೆ ನಿಮ್ಮ ಹೆಸರು ಏನು? ಲಕ್ಷ್ಮೀ ಕಲಾ ಕಣೋ. ಕಣಲ್ಲವನ ಅಲ್ದೆ ಹೋದ್ರೆ ಇನ್ನೇನ್ ಅಜ್ಜಿ ಅನ್ಬೇಕಾ? ಹೋಗಿ ಅಮ್ಮ. ಏನು ಮಿನಿಮಮ್ ರೆಸ್ಪೆಕ್ಟ್ ಕೂಡ ಇಲ್ಲ ಇಲ್ಲಿ. ಬನ್ನಿ ಬನ್ನಿ, ಬೇಗ ಬನ್ರು. ನಾನ್ ಬರೋವರೆಗೂ ಇವ್ರನ್ನ ಹುಷಾರಾಗಿ ನೋಡ್ಕೋ. ನಾನು ಬಿಟ್ಟು ಯಾರೇ ಬಂದ್ರು ಬಾಗ್ಲು ತೆಗಿಬೇಡ. ಲೈ ಸರ್, ಸೀನನ್ನ ಹಾಸ್ಪಿಟಲ್ ಸೇರಿಸಿದ್ ನೀವೇ ಅಲ್ವೇನಾ? ಹೌದು ಸರ್, ಹೌದು ಸರ್. ಯಾವ ಹಾಸ್ಪಿಟಲ್? ನೆಲಮಂಗಲ ಜನರಲ್ ಹಾಸ್ಪಿಟಲ್ ಸರ್. ಸರಿ, ಒಂದ್ ಕೆಲ್ಸ ಮಾಡಿ ಸರ್, ಅಡ್ರೆಸ್ ಹುಡ್ಕೋದು ನನಗೂ ತಪ್ಪತ್ತೆ. ನಿಮ್ಮಲ್ಲಿ ನನ್ನ ಜೊತೆ ಒಬ್ರು ಬನ್ನಿ. ಓಕೆ ಸರ್. ನೀನ್ ಬೇಡ ಕಣ, ನಮ್ಮ ಹುಡುಗ ಸ್ವಲ್ಪ ಶಾರ್ಪ್ ಇದ್ದಾನೆ. ಏನ್ ಹೆಸರು? ರಾಮ್ ಸರ್. ನಡಿ. ಬರ್ತೀನಿ ಸರ್. ಹುಷಾರು ಕಣ. ಏನಕ್ಕ? ಭಯ ಆದ್ರೆ ಪವರ್ ಸ್ಟಾರ್ ನ ನೆನ್ಸ್ಕೋ. ನಿಮ್ಮಿಬ್ಬರಿಗೂ ಭಯ ಆದ್ರೆ ನನ್ ನೆನೆಸ್ಕೊಳ್ಳಿ. ಏನ್ ಹೇಳು? ಇದು ಊರಾಗಿರೋದಕ್ಕೆ ಶ್ರೀನಿ ಇದ್ದಾನೆ, ಅದು ಹಾಸ್ಪಿಟಲ್, ಅದರಲ್ಲೂ ICU. ಅಲ್ಲಿ ಇರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಅವರು ನೋಡಿದ್ಯಾ ಹೇಗಿದ್ದಾರೆ? ನೀನ್ ಸುಳ್ಳು ಹೇಳಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಹಾಸ್ಪಿಟ್ಲಲ್ಲೇ ತುಂಡು ತುಂಡ ಕತ್ತರಿಸ್ತಾರೆ. ಅವಾಗ ಅಪ್ಪು ಅಣ್ಣ ಕೂಡ ಕಾಪಾಡಕ್ಕಾಗಲ್ಲ. ಬರ್ತಿದ್ದೀನಿ. ಜೈ ಪೋಸ್ಟರ್, ಜೈ ಪೋಸ್ಟರ್. ಬಂದಿದ್ ಹೆಂಗಸ್ರೇ ಅಲ್ಲ, ಯಾಕೆ ಹಿಂಗ್ ಗಾಬರಿ ಆಗ್ತಿದ್ದಾಳೆ? ಏನೋ ಏ ಹುಡುಗಿ, ಮನೆಗ್ ಬಂದವ್ರಿಗೆ ಹಾಲೋ ನೀರೋ ಕೊಟ್ಟು ಮರ್ಯಾದೆ ಮಾಡೋದ್ ಗೊತ್ತಿಲ್ವಾ? ಕುಡಿಯಕ್ಕೇನಾದ್ರೂ ತಂದ್ಕೊಡ್ಲಾ? ದುರು ಅಂತ ಹಿಂಗ್ ನೋಡೋದ್ ಬಿಟ್ಟು ಏನ್ ಬೇಕು ಅಂತ ಕೇಳ್ಬೋದಲ್ವಾ? ಹಂಗ್ ನೋಡೋದ್ ಬಿಟ್ಟು ನೀನೇ ಹೇಳ್ಬೋದಲ್ಲ. ನನಗ್ ಜ್ಯೂಸು, ನಮ್ಮ ಅತ್ತೆಗ್ ಬೂಸ್ಟ್, ಅವ್ರ ಅತ್ತೆಗೆ ಕಾಫಿ. ಏ ಹುಡುಗಿ, ವರ್ಸೆಲ್ ಕರೆಕ್ಟ್ ಆಗಿ ಹೇಳೋ. ಇವ್ರ ಅತ್ತೆಗೆ ಕಾಫಿ, ನಮ್ಮ ಅತ್ತೆಗೆ ಬೂಸ್ಟ್, ನನ್ಗೆ ಜ್ಯೂಸ್. ಸರಿ, ತಂದ್ಕೊಡ್ತೀನಿ. ಇವನ್ ಬೇರೆ ನನ್ ಪ್ರಾಣ ತೆಗ್ಯಕ್ಕೆ. ಇವಾಗ ನನ್ ಪರಿಸ್ಥಿತಿ ಏನ್ರಿ? ನನ್ ಗಂಡ ಈಗ ತಾನೇ ಆಚೆ ಹೋಗಿದ್ದಾನೆ. ಹಾಗಾದ್ರೆ ನಾನು ಹೊರ ಕಳಿಸ್ಬಿಡು. ಅಯ್ಯೋ ಇರೋ, ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿನೋ ಹಾಗೆ 5-6 ಜನ ಮನೆಗ್ ಬಕ್ಕರ್ಸ್ಕೊಂಡಿದಾರೋ. ಟೈಮ್ ನೋಡ್ಕೊಂಡು ಡೋರ್ ಓಪನ್ ಮಾಡ್ತೀನಿ, ವೇಟ್ ಮಾಡು. ರಾಮ್ಗೆ ಫೋನ್ ಮಾಡಿ ಮ್ಯಾಟ್ರ್ ಏನಾಯ್ತು ತಿಳ್ಕೊ. ನಾಟ್ ರೀಚಬಲ್ ಬರ್ತಿದೀಯೋ? ಒಂದ್ ವೇಳೆ ಹಾಸ್ಪಿಟಲ್ ಶ್ರೀನಿ ಇಲ್ಲ ಅಂತ ಸಿಕ್ಕಾಕೊಂಡಿರ್ಬೋದಾ? ಏನೋ ಸೀನು ಇಲ್ವಾ? ಅಯ್ಯೋ, ಏನೋ ಮ್ಯಾನೇಜ್ ಅಂದಂಗಿತ್ತು. ಸರ್ ಏನೋ ಮಹೇಶ, ಏನ್ ಪ್ರಾಬ್ಲಮ್? ನನಗ್ ಯಾಕೋ ಇವ್ರು ಏನೋ ಸ್ಕೆಚ್ ಆಗ್ತವ್ರೆ ಅಂತ ಡೌಟ್ ಕಣ್ಲ. ಇವ್ರಿಗೆ ನಮ್ ಸೀನು ಗೊತ್ತೇ ಇಲ್ಲ ಅಂತ ಅನುಮಾನ. 4 ಬಿಟ್ರೆ ಅವರೇ ಹೇಳ್ತಾರಲ್ಲ. ಅದಕ್ಕೆ ಯಾಕ್ಲ ಹೊಡಿಬೇಕು? ಈ ಗ್ರೂಪ್ ಫೋಟೋಲಿ ಸೀನು ಯಾರು ಅಂತ ಗುರ್ತಿಡಿರಪ್ಪ. ಸೀನುನ ಗುರ್ತಿಡೀರಿ ಅಂದ್ರೆ ಮಕ ನೋಡ್ತಾ ಇದೀರಲ್ರ. ನೀವೇ ತಾನೇ ಅವನ ಆಸ್ಪತ್ರೆಗೆ ಸೇರ್ಸಿದ್ದು. ಗುರ್ತಿಡೀರಿ ಮತ್ತೆ. ಇದ್ರಲ್ಲಿ ಯಾರು ನಮ್ಮ ಸೀನು? ಅವನೇನ ನಮ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದ್ರೆ ನೀನೇನೋ ಈ ತರ ಮಾಡ್ತಿದ್ಯಾ? ಜೀವನದಲ್ಲಿ ಉದ್ಧಾರ ಆಗಲ್ಲ ಕಣ ನೀನ. ಏಯ್, ಇವನ್ ಜೊತೆ ಏನೋ ಮಾತಾ? ಏಯ್, ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದ್ಯೋ? ಆ ಕಡೆ ನೋಡು.
ಈ ಕಡೆ ನೋಡು 360 ಡಿಗ್ರೀಸ್ ನೋಡು. ಲೇ ನೀ ಸೂಪರ್ ಕಣೋ. ಪೋಸ್ಟರ್ ಇದ್ದಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂತಿದ್ರೆ ಏಯ್ ಹೇಗಾದ್ರೂ ಮಾಡಿ ಬಾಬಿನ್ ಕಾಪಾಡ್ಬೇಕು. ಏನೋ ಒಂದ್ ಮಾಡೋ. ಗಂಡನ ಹೊರಗ್ ಕಳ್ಸಿ ಇನ್ನೊಬ್ಬ ಗಂಡನ ಬಾತ್ರೂಮ್ ಅಲ್ಲಿ ಮುಚ್ಚಿಡಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದೇನೂ ಇಲ್ಲ, ಅದೇನೂ ಇಲ್ಲ, ನಿಜವಾಗ್ಲೂ ಅದೇನೂ ಇಲ್ಲ. ಹಾಗೇನಿಲ್ಲ ಅತ್ತೆ. ಮನೆ ಊಟ ಟೈಮಲ್ಲಿ ಊಟ ಬಡಿಸಿಲ್ಲ ಅಂತ ನೀವು ಬೈದ್ರಿ, ಮತ್ತೆ ಟೀ ಟೈಮಲ್ಲಿ ಟೀ ಕೊಡ್ಲಿಲ್ಲ ಅಂತ ಬೈದ್ರಿ. ಆದ್ರೆ ಈಗ ನಿದ್ದೆ ಟೈಮ್ ಬಂತು, ನಿದ್ದೆ ಮಾಡ್ತೀರಂತ ಕೇಳಿದೆ ಅಷ್ಟೇ. ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಏನು ಬರಿಗೈಲ್ ಬಂದ್ಬಿಟ್ಟಿದ್ಯಾ? ಕಾಫಿಗೆ ಶುಗರ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನಗ್ 3 ಸ್ಪೂನು, ನಮ್ಮತ್ತೆಗೆ 2 ಸ್ಪೂನು, ಅವ್ರತ್ತೆಗೆ 1 ಸ್ಪೂನು. ನಿಲ್ಸೆ, ಈ ನಿನ್ ನಾಟಕಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ಟಿವಿಲಿ ಡೈಲಾಗ್ಗೆ ಇವಳು ಗಾಬರಿ ಆಗ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಬಾತ್ರೂಮ್ ಅಲ್ಲಿ ಯಾರೋ ಇದಾರೆ. ನನಗ್ ಡೌಟ್. ನಿನ್ ತಲೆ, ನಾನು ಹೇಳಿದ್ದೆ ಕರೆಕ್ಟು. ನಿಮ್ಗೆ ಹೇಗ್ ಗೊತ್ತು? ಎಕ್ಸ್ಪೀರಿಯನ್ಸೇ, ಎಕ್ಸ್ಪೀರಿಯನ್ಸ್. ಪಾಪ ಮಾವಯ್ಯ. ನಗ್ತೀರಿ ಅಂದ್ರೆ ಮಳ್ಳಿರ. ಅಷ್ಟಕ್ಕೂ ಅವ್ನು ಎಲ್ಲಿದ್ದಾನಂತ ಹೇಗ್ ಕಂಡಿಡಿಯೋದು ಅಂತ ಹೇಳಿ. ಈಗ ನಾನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕೇಳ್ತೀನಿ. ಅವಳು ಓಕೆ ಅಂದ್ಬಿಟ್ರೆ ಅವಾಗ ಯಾರು ಇಲ್ಲ ಅಂತ, ಅಂತೇನಾದ್ರೂ ರಾಗ ಎಳೆದ್ಲು ಅಂದ್ರೆ ಖಂಡಿತ ಯಾರು ಇದಾರೆ ಅಂತಾನೆ. ಓಕೆ, ಬರ್ತಿದ್ದಾಳೆ. ತಗೊಳ್ಳಿ. ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಶುಗರ್ ಅಲ್ವಾ, ಗಂಟೆಗೂ ಹೋಗ್ಬೇಕಾಗತ್ತೆ. ತಪ್ಪು ಮಾಡ್ದೆ ಶ್ರೀದೇವಿ, ಇನ್ಮೇಲೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಡಬ್ಬಾ ಸೀರಿಯಲ್ಗಳು ನಮ್ಮನ್ ಪ್ರಶಾಂತವಾಗಿರಕ್ಕೆ ಬಿಡಲ್ವೇ? ಹೌದು. ನೀನ್ ತೋರ್ಸ್ ಬಾಮ್ಮ. ಅಲ್ಲ, ಈ ಬಾತ್ರೂಮು ಯಾಕೋ ಸ್ವಲ್ಪ ಜಾರುತ್ತೆ. ನೀವ್ ಆಚೆ ಹೋಗಿ, ಅಲ್ಲೊಂದ್ ಬಾತ್ರೂಮ್ ಇದೆ. ಆಚೆ ಸೀನು ಮನುಷ್ಯರ್ ನೋಡಿದ್ಯಾ ಹೆಂಗಿದ್ದಾರೆ? ಹೊಡೆದ್ಬಿಟ್ರೆ, ಕೊಚ್ಚ ಹಾಕಿದ್ರೆ, ಸಾಯಿಸ್ಬಿಟ್ರೆ ನನಗ್ ತುಂಬಾ ಭಯ ಆಗತ್ತಮ್ಮ. ಬಾ ತೋರ್ಸಮ್ಮ. ಸೀನು ಲೇ, ಈ ಪ್ರೆಸಿಡೆಂಟ್ಗೆ ಮಾಡ್ತೀನಿ ನೋಡು. ಸೀನೋನವ್ರು ಯಾರಾದ್ರೂ ಐಸಿಯುನಲ್ಲಿ ಇದ್ದಾರಾ? ಇಲ್ಲಾಂದ್ರೆ ನೋಡ್ತೀನಿ ರೀ. ಅನ್ಐಡೆಂಟಿಫೈಡ್ ಆಕ್ಸಿಡೆಂಟ್ ಕೇಸ್ ಇದೆ. ಥ್ಯಾಂಕ್ ಯು ನರಸಮ್ಮ. ಏನು ಕಾಮಾಪುರದವ್ರ? ಅರ್ಥ ಆಗ್ತಾ ಇದೆ. ಏಯ್, ಮೊದ್ಲು ಒಳಗಡೆ ಹೋಗಿ ನಿಮ್ಮವನ ಅಲ್ವಾ ಅಂತ ನೋಡ್ಕೊಂಡ್ ಬನ್ನಿ. ಒಬ್ರಾದ್ಮೇಲೆ ಒಬ್ರು ಹೋಗಿ. ಲೇ ಚಂಪಾ, ನೀನ್ ಹೋಗೋ. ಹೋಗು. ಲೋ, ಇದು ನಮ್ ಸೀನು ಅಲ್ಲ ಕಣ. ಅಲ್ವಾ ನನ್ ಮಗನೇ, ಡೌಟ್ ಇದ್ರೆ ನೀವೇ ನೋಡ್ಕೊಳ್ಳಿ. ನೀನ್ ಹೋಗಿ ಸರಿಯಾಗಿ ನೋಡು. ಸೀನು ಸಾರ್, ಇದು ನಮ್ ಸೀನುನೇ ಸಾರ್. ಅದೇ ಕಣ್ಣು ಅದೇ ಬಾಡಿ. ಇವತ್ತು ಪ್ರೆಸಿಡೆಂಟ್ ಆಗೋದಾ ಸಾರ್? ಲೇ ಪ್ರೆಸಿಡೆಂಟ್, ಇರೋ ನೀನ್ ಹೋಗಿ ಇನ್ನೊಂದ್ಸಲ ಸರಿಯಾಗಿ ನೋಡೋ. ಲೇ ರಾಜು, ನೀನ್ ಹೋಗೋ. ಸೀನು ಅಲ್ಲ ಅವನು. ಫೋಟೋ ಏನಾದ್ರು ಇದೆಯಾ? ನೀನು ಬಾರೋ. ಹೋಗೋ. ಇವನೇನ್ ಹೆಂಗಿದ್ದಾನೆ? ಏನ್ ಸರಿ ಹಿಂಗಾಯ್ತು? ಅಬ್ಬಾ,
ಅರ್ಜೆಂಟಲ್ಲಿ ಕನ್ನಡಕ ತರೋದನ್ ಮರ್ತ್ಬಿಟ್ಟೆ. ಕದಲ್ಸ್ ನೋಡ್ತೀನಿ. ಈ ಮುಚ್ಚಳ ಒಂದ್ ಬರ್ತಿಲ್ವೇ? ಅಯ್ಯಪ್ಪ, ಅಬ್ಬಾ, ನನ್ ಕೈಲಾಗಲ್ಲ. ಕಾಣಿಸ್ತಾ ಇಲ್ಲ. ಏನಾದ್ರೂ ಕೇಳಿಸತ್ತಾ? ಸೌಂಡ್ ಕೂಡ ಏನೂ ಇಲ್ಲ. ಅಬ್ಬಾ, ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಕಾಣತ್ತೇನೋ. ಅಯ್ಯೋ, ಏನು ಕಾಣಿಸ್ತಿಲ್ವಲ್ಲ. ಅಬ್ಬಾ, ಈ ಗೋಡೆ ಸ್ವಲ್ಪ ಹಿಂದೆ ಇರ್ಬೋದಿತ್ತಲ್ಲ. ಇದೊಂದು ಹಾಳಾದ್ದು. ಏನ್ ಮಾಡ್ಬೇಕೀಗ ಇದನ್ನ? ಈ ಟ್ಯಾಬ್ಲೆಟ್ ತಗೊಳಮ್ಮ. ತಗೊಳ್ಳೋ. ಸರ್, ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹವಯ್ಯು? ಫೈನ್ ಸರ್. ಏನಿದು ನಿಮ್ಮ ಏರಿಯಾ ಅಲ್ವಲ್ಲ ಇದು? ಈ ಆಕ್ಸಿಡೆಂಟ್ ಆಗಿದ್ದು ನಮ್ಮೂರ್ ಹುಡುಗನ ಅನ್ನೋ ಡೌಟ್ ನನಗೆ ಅರ್ಥ ಆಗ್ತಾ ಇಲ್ಲ. ಫೇಸ್ ಏನಾದ್ರು ನೋಡೋ ಅವಕಾಶ ಇದೆಯಾ? ಮುಖನ 5-6 ದಿನಗಳವರೆಗೂ ಬಿಚ್ಚೋದಕ್ಕಾಗೋದಿಲ್ಲ. ಏನ್ ಮಾಡೋದು? ಮತ್ತೆ ಕಂಡು ಹಿಡಿಯೋದು ಹೇಗೆ? ನಾನು ಅವನ ಬಗ್ಗೆ ಸಾಯಂಕಾಲದಿಂದ ಟ್ರೇಸ್ ಔಟ್ ಮಾಡ್ತಾ ಇದ್ದೀನಿ. ಅವನ ಕೈಯಲ್ಲಿರೋ ಉಂಗ್ರ, ಚೈನ್ ನೋಡ್ಬಿಟ್ಟು ಅವ್ನು ದೊಡ್ಡವರು ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ರು. ಅವನಿಂದ ಊರಲ್ಲಿ ದೊಡ್ಡ ಗಲಾಟೆ ಶುರುವಾಗ್ತಾ ಇದೆ. ನಾವೇನಾದ್ರೂ ಆಂಬ್ಯುಲೆನ್ಸ್ ಅಲ್ಲಿ ಅವನ್ನ ಕರ್ಕೊಂಡು ಹೋಗಿ ಅವ್ರ ಫ್ಯಾಮಿಲಿ ಅವ್ರಿಗೆ ತೋರಿಸಿ ವಾಪಸ್ ತಗೊಂಡ್ ಬರ್ಬೋದಾ? ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ಆದ್ರೆ ಒಪ್ಕೊಡಲ್ಲ. ಆದ್ರೆ ಊರಲ್ಲಿ ಸಿಚುಯೇಷನ್ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ಓಕೆ ಸರ್.